ಕಾಮನ್ ಆಗಿ ಎಲ್ರಿಗೂ ಭಯ ಆಗೇ ಆಗುತ್ತೆ. ತುಂಬಾನೇ ಭಯ ಪಡೋದು ಈ ದೆವ್ವ ಭೂತಗಳಿಗೋಸ್ಕರ. ಅವರು ಪ್ರತಿಯೊಬ್ಬರು ಕೂಡ ದೆವ್ವ ಅಂದಾಗ ಭಯ ಪಡ್ತಾರೆ. ಬಹಳಷ್ಟು ಟ್ರಾವೆಲ್ ಮಾಡ್ತಿರ್ತಾನೆ. ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದೇ ಒಂದು ದಾರಿ ಇರುತ್ತೆ. ಆ ಕಾಡಿನ ದಾರಿಯಲ್ಲಿ ಹೋಗಕ್ಕೆ ಹೋಗ್ಬೇಡ, ಯಾಕಂದ್ರೆ ಅಲ್ಲಿ ದೆವ್ವಗಳಿದಾವೆ. ಆ ಕಾಡಿನ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾನೆ. ನನಗೆ ಒಂದು ಬೆಳಕು ಕಾಣಿಸುತ್ತೆ. ಬಿಳಿ ನೆರಳು ಮುಂದೆ ನಿಂತಿರ್ತಾನೆ. ಮನುಷ್ಯನ ನಿಜವಾದ ಶತ್ರು ಆತ್ಮಗಳಲ್ಲ, ಅದೇ ಅವನ ನಿಜವಾದ ಶತ್ರು. ಹಾಗೆ ತಕ್ಷಣ ಮಾಯ ಆಗುತ್ತೆ. ಕೊಂಡು ಕಾಡಿಂದ ಆಚೆ ಬರ್ತಾನೆ. ಸ್ನೇಹಿತರೆ, ನಿಜವಾದ ದೆವ್ವ ಕತ್ಲಲ್ಲಿಲ್ಲ. ಅಥವಾ ಈಗ ನಾನು ಒಬ್ಬನೇ ಇದ್ದೀನಿ ಇಲ್ಲಿ, ಆಗಿಂದ ಕರೆಂಟ್ ಹೋಗೋದು ಬರೋದು ಆಗ್ತಿತ್ತು. ಧನ್ಯವಾದಗಳು. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಭಯ ಮತ್ತು ಆ ಭಯ ಯಾವುದರಿಂದ ಆಗುತ್ತೆ, ಎಸ್ಪೆಷಲಿ ಕಾಮನ್ ಆಗಿ ದೆವ್ವಗಳು ಭೂತಗಳು ಕಂಡ್ರೆ ಯೂಶಲಿ ಭಯ ಇದ್ದೇ ಇರುತ್ತೆ. ಆ ರೀತಿ ಭಯ ಯಾಕಾಗುತ್ತೆ, ಆ ಭಯನ ಗೆಲ್ಲೋದು ಹೇಗೆ, ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಘಟನೆ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಕಾಮನ್ ಆಗಿ ಎಲ್ರಿಗೂ ಭಯ ಆಗೇ ಆಗುತ್ತೆ. ಆದ್ರೆ ಯೂಶಲಿ ತುಂಬಾನೇ ಭಯ ಪಡೋದು ಈ ದೆವ್ವ ಭೂತಗಳಿಗೋಸ್ಕರ. ಚಿಕ್ಕ ಮಕ್ಳಿಗಷ್ಟೇ ಅಲ್ಲ, ಇವನ್ ದೊಡ್ಡವರು, ವಯಸ್ಸಾದವರು ಪ್ರತಿಯೊಬ್ಬರು ಕೂಡ ದೆವ್ವ ಅಂದಾಗ ಭಯ ಪಡ್ತಾರೆ. ಬಟ್ ಆ ಭಯನ ನಮ್ಮಿಂದ ಹೇಗೆ ಹೋಗ್ಸೋದು ಅನ್ನೋ ಒಂದು ಸಣ್ಣ ಪ್ರಯತ್ನವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ನಾನು ಅದರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದೆವ್ವ ಭೂತ ಮತ್ತು ಅದನ್ನು ಗೆಲ್ಲುವ ಒಬ್ಬ ಯುವಕನ ಒಂದು ಘಟನೆಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದು ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನ ಹೆಸರು ವಿಕ್ರಮ್ ಅಂತ. ಆ ವಿಕ್ರಮ್ ಹುಡುಗ ಏನಪ್ಪಾ ಅಂದ್ರೆ, ಅವನು ಬಹಳಷ್ಟು ಟ್ರಾವೆಲ್ ಮಾಡ್ತಿರ್ತಾನೆ. ಅಂದ್ರೆ ಅವನಿಗೆ ಟ್ರಾವೆಲಿಂಗ್ ಅಂದ್ರೆ ಅಷ್ಟು ಹುಚ್ಚು. ಆ ಊರ್ ಜನ ಏನ್ ಹೇಳ್ತಾರಪ್ಪ ಅಂದ್ರೆ, ನೀನು ಟ್ರಾವೆಲ್ ಮಾಡ್ತೀಯ ಓಕೆ, ಬಟ್ ಆ ಕಡೆ ನೀನು ಟ್ರಾವೆಲ್ ಮಾಡ್ಬೇಕಾದ್ರೆ ಅಂದೇ ಒಂದು ದಾರಿ ಇರುತ್ತೆ. ಆ ಕಾಡಿನ ದಾರಿಯಲ್ಲಿ ನೀನು ಟ್ರಾವೆಲ್ ಮಾಡಬೇಕಾದ್ರೆ, ನೀನು ಅಲ್ಲಿಗೆ ಹೋಗಬೇಕಾದ್ರೆ ಬಹಳ ಹುಷಾರಾಗಿರು. ಸಾಧ್ಯವಾದ್ರೆ ಅಲ್ಲಿಗೆ ಹೋಗಕ್ಕೆ ಹೋಗ್ಬೇಡ, ಯಾಕಂದ್ರೆ ಅಲ್ಲಿ ದೆವ್ವಗಳಿದಾವೆ ಅಂತ. ಅಲ್ಲಿ ಬಹಳಷ್ಟು ಜನಕ್ಕೆ ದೆವ್ವ ಕಾಣಿಸಿದೆ ಅಂತ ಹೇಳ್ತಾರೆ. ಅವಾಗ ವಿಕ್ರಮ್ ಹೇಳ್ತಾನೆ, ಒಳ್ಳೆ ಮನಸ್ಸಿನವ್ರಿಗೆ ಯಾವ ಆತ್ಮ ದೆವ್ವ ಏನು ಮಾಡೋದಿಲ್ಲ ಅಂತ. ಆ ಜನರು ಹೇಳಿರ್ತಾರೆ ಅಲ್ಲಿ ಆತ್ಮ ಇದೆ ಹೋಗ್ಬೇಡ ಅಂತ. ಬಟ್ ಆದ್ರೂ ಕೂಡ ಇವನು ಕೇಳೋದಿಲ್ಲ. ಒಂದಿನ ರಾತ್ರಿ ಅದೇ ಕಾಡಿನ ರಸ್ತೆಯಲ್ಲಿ ಇವನು ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆ ಕಾಡಿನ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಸಮಯ 12 ಗಂಟೆ ಆಗಿರುತ್ತೆ. ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ಮರ ಗಿಡಗಳೆಲ್ಲ ಅಲುಗಾಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಇವನು ಮುಂದಕ್ಕೆ ಹೋದಾಗ ಸಡನ್ ಆಗಿ ಒಂದು ಬೆಳಕು ಕಾಣಿಸುತ್ತೆ. ಬಿಳಿ ನೆರಳು ಅಂತ ಹೇಳ್ಬೋದು, ಬಿಳಿ ನೆರಳು ಕಾಣಿಸುತ್ತೆ. ಅವಾಗ ಇವನು ಯೂಶಲಿ ಆ ರೀತಿಯ ಸಂದರ್ಭದಲ್ಲಿ ನಾವು ಯಾರಾದ್ರೂ ನೋಡಿದಾಗ ನಮಗೆ ಭಯ ಆಗುತ್ತೆ. ಬಟ್ ಆದ್ರೆ ಇವನು ವಿಕ್ರಮ್ಗೆ ಭಯ ಆಗಿಲ್ಲ. ಅವಾಗ ವಿಕ್ರಮ್ ಒಂದು ಧ್ವನಿಯಿಂದ ಆ ಬಿಳಿ ನೆರಳು ಕಡೆ ನೋಡ್ಬಿಟ್ಟು ಹೇಳ್ತಾನೆ, ನೀನು ಆತ್ಮವಾಗಿದ್ದರೆ ನಿನಗೆ ನಿನ್ನ ದಾರಿ, ನಾನು ಮನುಷ್ಯ, ನನಗೆ ನನ್ನ ದಾರಿ. ನಾನು ಯಾರಿಗೂ ಕೆಟ್ಟದ್ ಮಾಡಿಲ್ಲ, ಹಾಗಾಗಿ ನನಗೆ ನೀನೇನು ಮಾಡೋಕ್ಕಾಗೋದಿಲ್ಲ, ನಿನ್ನಿಂದ ನನಗೆ ಭಯ ಇಲ್ಲ ಅಂತ ಹೇಳ್ತಾನೆ. ಆಗ 1 ನಿಮಿಷ ಮೌನ. ಆ ಕಡೆಯಿಂದ ಯಾವ ಪ್ರತಿಕ್ರಿಯೆ ಕೂಡ ಬರೋದಿಲ್ಲ. ಆ ಬಿಳಿ ನೆರಳು ಥಟ್ಟನೆ ಅಂತ ಮುಂದೆ ಬರುತ್ತೆ. ವಿಕ್ರಮ್ ಮುಂದೆ ಬಂದು ನಿಂತಾಗ ಅವನು ಭಯ ಪಡೋದಿಲ್ಲ. ಅದೇ ರೀತಿ ಅವನು ಬಿಳಿ ನೆರಳು ಮುಂದೆ ನಿಂತಿರ್ತಾನೆ. ಆಗ ಆ ಬಿಳಿ ನೆರಳು ಕೇಳುತ್ತೆ ವಿಕ್ರಮ್ಗೆ, ಎಲ್ಲರೂ ನನ್ನ ನೋಡಿ ಭಯ ಪಡ್ತಾರೆ, ಆದ್ರೆ ನೀನು ಯಾಕೆ ನನ್ನ ನೋಡಿ ಭಯ ಪಟ್ಟಿಲ್ಲ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ವಿಕ್ರಮ್ ಹೇಳ್ತಾನೆ, ನನಗೆ ಭಯ ಇಲ್ಲ, ಯಾಕಂದ್ರೆ ನನ್ನ ಭಯವನ್ನು ನಾನು ಗೆದ್ದಿದ್ದೀನಿ. ಅಂದ್ರೆ ನೇನ್ ಹೇಳಕ್ಕೆ ಹೋಗ್ತಿದ್ದಾನಪ್ಪ ಅಂದ್ರೆ, ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಯವನ್ನು ನಾನು ತೆಗೆದುಹಾಕಿದ್ದೀನಿ ಅಂತ ಹೇಳ್ತಾನೆ. ನನ್ನ ಭಯ ಮನಸ್ಸಿನಲ್ಲಿದೆ, ಅದನ್ನ ನಾನು ಗೆದ್ದಿದ್ದೀನಿ. ಹಾಗಾಗಿ ನನಗೆ ಈ ಪ್ರಪಂಚದಲ್ಲಿ ಯಾರಿಂದನೂ ನನಗೆ ಭಯ ಆಗೋದಿಲ್ಲ ಅಂತ ಅವನು ಹೇಳ್ತಾನೆ. ಅಂದ್ರೆ ಏನಪ್ಪಾ ಇದ್ರ ಅರ್ಥ ಅಂದ್ರೆ, ಅವನ ಮನಸ್ಸಿನಲ್ಲಿರ್ತಕ್ಕಂಥ ಭಯವನ್ನು ಅವನು ಗೆದ್ದಿದ್ದಾನೆ. ಅಂದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಯವನ್ನು ನಾವು ಗೆಲ್ಲಬೇಕು, ಆಗ ಯಾವ್ದ್ರಿಂದನೂ ನಮಗೆ ಭಯ ಆಗೋದಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ. ಆಗ ಆ ಬಿಳಿ ನೆರಳು ಅವನಿಗೆ ಪ್ರತಿಕ್ರಿಯೆ ಕೊಡುತ್ತೆ, ನಿಜ, ನೀನು ನಿಜ ತಿಳಿದುಕೊಂಡಿದ್ದೀಯ. ಮನುಷ್ಯನ ನಿಜವಾದ ಶತ್ರು ಆತ್ಮಗಳಲ್ಲ, ಅವನ ಮನಸ್ಸಿನಲ್ಲಿರ್ತಕ್ಕಂಥ ಭಯ, ಅದೇ ಅವನ ನಿಜವಾದ ಶತ್ರು ಅಂತ ಆ ಬಿಳಿ ನೆರಳು ಪ್ರತಿಕ್ರಿಯೆ ಕೊಟ್ಟು ಹಾಗೆ ತಕ್ಷಣ ಮಾಯ ಆಗುತ್ತೆ. ವಿಕ್ರಮ್ ತನ್ನ ಪಾಡಿಗೆ ನಡೆದುಕೊಂಡು ಕಾಡಿಂದ ಆಚೆ ಬರ್ತಾನೆ. ಮತ್ತೆ ವಾಪಸ್ ಬೆಳಗ್ಗೆ ಜನಗಳ ಹತ್ರ ಹೋಗಿ ಹೇಳ್ತಾನೆ, ನೀವು ನಿಮ್ಮ ಭಯವನ್ನು ನೀವು ಗೆಲ್ಲಿ, ಆಗ ನಿಮಗೆ ಯಾವುದರಿಂದನೂ ನಿಮಗೆ ಭಯ ಆಗೋದಿಲ್ಲ ಅಂತ. ಅದಾದ್ಮೇಲೆ
ಆ ಜನ ಎಲ್ಲ ಯೋಚನೆ ಮಾಡ್ತೀನಿ ನಾನು ಹಿಂಗ್ ಹೇಳ್ತಿದ್ದೇನೆ ಅಂತ. ನಾನು ರಾತ್ರಿ ಹೋಗಿದ್ದೆ, ಈ ರೀತಿ ಆತ್ಮ ಕಾಣಿಸ್ತು, ಆತ್ಮದ ಜೊತೆ ಮಾತಾಡಿದೆ, ಹಿಂಗೆಲ್ಲ ಹೇಳಿದ್ಮೇಲೆ ಅವ್ರ ಜನಕ್ಕೆ ಸ್ವಲ್ಪ ಧೈರ್ಯ ಬರುತ್ತೆ. ಸ್ವಲ್ಪ ಜನ ಅದಾದ್ಮೇಲಿಂದ ಆ ದಾರಿಯಲ್ಲಿ ಅಡ್ಡಾಡಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ನಿಜವಾದ ದೆವ್ವ ಕತ್ಲಲ್ಲಿಲ್ಲ, ನಮ್ಮ ಮನಸ್ಸಿನೊಳಗಿದೆ. ನಾನು ಈ ಕಥೆನ ಓದಿದ ತಕ್ಷಣ ನನಗೆ ಏನೋ ಅನ್ಸ್ತಪ್ಪ ಅಂದ್ರೆ, ಇದು ಹೇಳಿ ನಿಜ. ಯಾಕಂದ್ರೆ ನಾನು ಕೂಡ ಒಬ್ಬೊಬ್ಬನೇ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಮತ್ತೆ ನನ್ನ ಸ್ಮಶಾನದ ವಿಡಿಯೋಗಳನ್ನೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ನೋಡಿ. ನನಗೆ ಏನಪ್ಪಾ ಅಂದ್ರೆ, ಈ ಭಯ ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ. ಅಂದ್ರೆ ಅದು ಒಂದು ಆತ್ಮ ಅಷ್ಟೇ. ಈ ದೆವ್ವ ಭೂತಗಳವೆಲ್ಲ ಒಂದು ಜಸ್ಟ್ ಒಂದು ಆತ್ಮ ಅಷ್ಟೇ. ಇಟ್ಸ್ ಒಂದು ಸೋಲ್. ನಿಮಗೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಬೇಕಿದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆತ್ಮದ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಕ್ಕೆ ಹೇಳಿ. ಸಂಪೂರ್ಣವಾಗಿ ದೆವ್ವ ಭೂತಗಳ ಆತ್ಮಗಳ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ವಿಡಿಯೋ ಮಾಡಿ ಹೇಳ್ತೀನಿ. ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ, ಏನಪ್ಪಾ ಅಂದ್ರೆ ನಮ್ಮ ಭಯವನ್ನ ಗೆಲ್ಬೇಕು ಅಂದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಯವನ್ನ ಅದನ್ನ ಗೆಲ್ಲಬೇಕು ಫಸ್ಟಿಗೆ. ಎಲ್ಲೇ ಆಗ್ಲಿ, ಈ ಹುಡುಗ ವಿಕ್ರಮ್ ಏನಿದಾನಲ್ಲ, ಈ ತರ ಬಹಳಷ್ಟು ಜೀವನದಲ್ಲಿ ಈ ತರ ಘಟನೆಗಳು ನಡೆದಿರುತ್ತೆ. ನನ್ನ ಜೀವನದಲ್ಲೂ ನಡೆದಿದೆ. ಬಹಳಷ್ಟು ಜನ ಅಡ್ಡಾಡ್ತಾರೆ, ನೀವು ನೋಡಿರ್ಬೋದು, ಸ್ಮಶಾನಗಳಿಗೆ ಹೋಗ್ತಿರ್ತಾರೆ, ನೈಟ್ ಹೊತ್ತು ಒಬ್ಬೊಬ್ಬರೇ ಅಡ್ಡಾಡ್ತಾರೆ. ನಾನು ಕೂಡ ಅಡ್ಡಾಡಿದ್ದೀನಿ. ಬಟ್ ಏನಂದ್ರೆ, ನಮ್ಮ ಧೈರ್ಯ ಅನ್ನೋದಿದ್ರೆ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಯವನ್ನ ನಾವು ಗೆದ್ರೆ ನಮಗೆ ಯಾವುದೇ ರೀತಿಯಾದಂತ ಭಯ ಆಗೋದಿಲ್ಲ. ಆತ್ಮಗಳಿಂದ ಮತ್ತು ಈ ಭೂತ ಪಿಶಾಚಿಗಳಿಂದ. ಯಾಕಪ್ಪ ಅಂದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನಾವು ಧೈರ್ಯವಾಗಿರುತ್ತೆ ಸಂಕಲ್ಪದಿಂದ. ಸ್ನೇಹಿತರೆ, ನಿಜವಾದ ದೆವ್ವ ಕತ್ತಲಲ್ಲಿಲ್ಲ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಯದಲ್ಲಿದೆ. ನೀವು ಆ ಭಯವನ್ನು ಗೆದ್ದರೆ ಖಂಡಿತವಾಗಿಯೂ ನಿಮ್ಮ ಜೀವನವನ್ನು ಗೆಲ್ಲುತ್ತೀರಾ. ಯಾವುದೇ ರೀತಿ ನಿಮಗೆ ಭಯ ಆಗೋದಿಲ್ಲ. ಕತ್ತಲಲ್ಲಿ ನೀವು ಒಬ್ಬರೇ ಇರ್ತೀರಾ, ಆರಾಮಾಗಿರ್ಬೋದು. ಯಾಕಂದ್ರೆ ನೀವು ವಾತಾವರಣ, ಈಗ ನಾನು ಒಬ್ಬನೇ ಇದ್ದೀನಿ ಇಲ್ಲಿ, ಆಗ್ಲಿಂದ ಕರೆಂಟ್ ಹೋಗೋದು ಬರೋದು ಆಗ್ತಿತ್ತು. ಈಗ ಸಡನ್ ಕರೆಂಟ್ ಹೋಯ್ತಪ್ಪ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ನಾವು ಏನಾದ್ರು ಭಯ ತುಂಬಿಕೊಂಡ್ರೆ ಖಂಡಿತವಾಗಿ ನಮ್ಗೆ ಭಯ ಆಗುತ್ತೆ. ಅದೇ ಭಯ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಪಾಸಿಟಿವ್ ಆಗಿದ್ವಪ್ಪ ಅಂದ್ರೆ ನಮಗೆ ಖಂಡಿತ ಭಯ ಆಗೋದಿಲ್ಲ. ಸ್ನೇಹಿತರೆ, ಇದಾಗಿತ್ತು ಒಂದು ಸಣ್ಣ ಕಥೆ. ಈ ಕಥೆ ಭಯಾನಕ, ಅಂದ್ರೆ ಭಯವನ್ನು ಗೆದ್ದ ಆ ವಿಕ್ರಮ್ನ ಕಥೆ ನಿಮಗೆ ಇಷ್ಟ ಆಗಿದ್ರೆ, ನೀವು ಇಷ್ಟಪಡೋರಿಗೆ, ಅಂದ್ರೆ ಬೆಳಕಲ್ಲೂ ಕೂಡ ಕೆಲವೊಬ್ರು ಭಯ ಪಡ್ತಾರೆ, ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ಇನ್ನಷ್ಟು ಭಯಾನಕ ಕಥೆಗಳಿಗೆ ಆಗಿ ಕಮೆಂಟ್ ಮಾಡಿ. ಖಂಡಿತವಾಗಿ ನಾನು ಮುಂಬರುವ ವಿಡಿಯೋದಲ್ಲಿ ನಿಮಗೆ ಇದೇ ರೀತಿಯಾದಂತ ಹಾರರ್ ಮೋಟಿವೇಶನಲ್ ಸ್ಟೋರೀಸ್ ಅನ್ನ ನಿಮಗೆ ಹೇಳ್ತಾ ಹೋಗ್ತೇನೆ. ಧನ್ಯವಾದಗಳು.